ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ದೇವರ ಹಿಪ್ಪರಗಿ ತಾಲೂಕಿನ ಕೆರಟಗಿ ಗ್ರಾಮದಲ್ಲಿ ಆಗಸ್ಟ್ 15ರಂದು ವಿಶ್ವಜ್ಯೋತಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಅವರಿಗೆ ಅಗೌರವ ತೋರಿದ್ದರಿಂದ ದಲಿತ ಪರ ಸಂಘಟನೆಗಳು ಆ ಶಾಲೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಶಿಕ್ಷಣಾಧಿಕಾರಿಗಳಿಗೆ ಶಾಲೆಯ ಮಾನ್ಯತೆ ರದ್ದು ಮಾಡಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಿದ್ದರು. ಈ ಒಂದು ತಪ್ಪಿಗಾಗಿ ವಿಶ್ವಜ್ಯೋತಿ ಶಾಲೆಯ ಆಡಳಿತ ಮಂಡಳಿಯವರು ನಮ್ಮಿಂದ ತಪ್ಪಾಗಿದೆ, ಆ ಕಾರಣದಿಂದ ಕೆರಟಗಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿಕೊಡುತ್ತೇವೆಂದು ಮನವಿಯನ್ನು ಮಾಡಿದಾಗ ಸ್ಥಳೀಯ ದಲಿತ ಪರ ಸಂಘಟನೆಗಳು ಹಾಗೂ ಗ್ರಾಮದ ಮುಖಂಡರು, ಧುರೀಣರು ಎಲ್ಲರೂ ಸೇರಿ ಸಮ್ಮತಿ ಸೂಚಿಸಿದರು. ವರದಿ ಎಂಬಿ ಮನಗೂಳಿ, ವಿವಾ ನ್ಯೂಸ್ ಕನ್ನಡ. ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ಕೆರಟಗಿ ಸಂಸ್ಥೆಯಲ್ಲಿ ನಡೆದಂಥ ಒಂದು ಅಹಿತಕರ ಘಟನೆ ಕುರಿತು ಎಲ್ಲ ಸಂಘಟಿತರು ಒಕ್ಕೂಟ ಕೂಡಿಕೊಂಡು ತಾಲೂಕು ಮತ್ತು ಜಿಲ್ಲೆಯ ಮತ್ತು ರಾಜ್ಯದಾದ್ಯಂತ ಇದೊಂದು ಸುದ್ದಿಯನ್ನು ಹರಡಿತ್ತು. ಆ ಸುದ್ದಿ ಹರಡದಂಥ ಸಮಯದಲ್ಲಿ ತಕ್ಷಣವೇ ಶಾಲೆಯ ಮಾನ್ಯತೆಯನ್ನು ರದ್ದು ಮಾಡಬೇಕಂತೇಳಿ ಸಂಘಟನೆಕಾರರು ಹೋರಾಟ ಮಾಡ್ಲಕತ್ತಿದ್ರು. ಆ ಟೈಮ್ದಾಗ ನಾವೆಲ್ಲರೂ ಕೂಡಿಕೊಂಡು ಸಂಘಟನೆಯವರು ಇರಲಿ ನೋಡಮ್ಮ, ಅದಕ್ಕೊಂದು ಪ್ರಯತ್ನ ಫಲ ಹುಡುಕಾಡೋಣ ಅಂತೇಳಿ ಅಂದಾಗ ಸಂಸ್ಥೆಯವರು ಇದು ಒಂದು ನಮ್ಮ ಕಡೆಯಿಂದ ತಪ್ಪು ನಡೆದು ಹೋಗ್ಯದ, ನೀವು ಸಂಘಟಿತರು ನೀವೇನಂತೀರಿ, ಅದಕ್ಕೆ ನಾವು ಬದ್ಧರು ಇದ್ದೀವಿ ಅಂಥೇಳಿ ಒಂದು ಮಾತನ್ನು ಕೊಟ್ಟೋದಕ್ಕಾಗಿ ಸತತ 4 ದಿನಗಳ ಕಾಲ ಪ್ರಯತ್ನ ಮಾಡಿ ಆ ಶಾಲೆಯ ಸಂಸ್ಥಾಪಕರು ಕೆರಟಗಿ ಗ್ರಾಮದಲ್ಲಿ ನಮ್ಗೆ ತಿಳಿದಾಗ್ಯದೋ ತಿಳಿಲಾರದೆ ಆಗ್ಯದೋ ಒಂದು ತಪ್ಪು ನಡೆದು ಹೋಗ್ಯದ. ಆ ಪ್ರಾಯಶ್ಚಿತ್ತವಾಗಿ ಕೆರಟಗಿ ಗ್ರಾಮದಲ್ಲಿ ಒಂದು ಬಾಬಾ ಸಾಹೇಬರ ಪುತ್ಥಳಿಯನ್ನು ಅನಾವರಣ ಮಾಡಿ ಕೊಡ್ತೀವಿ ನಮ್ಮದೇ ಆದಂಥ ಒಂದು ಸಂಸ್ಥೆ ಕಡೆಯಿಂದ ಅಂಥೇಳಿ ಒಪ್ಕೊಂಡಾರ. ಅದಕ್ಕಾಗಿ ದಯವಿಟ್ಟು ಎಲ್ಲ ಸಂಘಟಿತರಿಗೆ, ಯಾವುದೇ ಸಂಘಟನೆ ಇರ್ಬೋದು, ಇವತ್ತು ನಮ್ಮ ದಲಿತ ಸಂಘಟನೆ ಒಂದು 10 ಇರ್ಬೋದು, ಎಲ್ಲ ಸಂಘಟಿತಕಾರರಿಗೆ ಅಥವಾ ಪತ್ರಿಕಾ ಮಾಧ್ಯಮದವರಿಗೆ ನಾ ಕೈ ಮುಗಿದು ಕ್ಷಮೆ ಯಾಚಿಸ್ತೀನಿ. ನಮ್ಮ ಕೆರಟಗಿಯ ಗ್ರಾಮದಲ್ಲಿ ನಡೀಬಾರ್ದಂಥ ಘಟನೆ ನಡೆದಿತ್ತು, ಅದಕ್ಕೊಂದು ಅವರು ಕ್ಷಮೆಯನ್ನು ಕೇಳ್ಯಾರ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಅವರಿಗೆ ಕ್ಷಮೆಯನ್ನು ಕೋರಿ ಈ ಘಟನೆಯನ್ನು ಇಲ್ಲಿಗೆ ಕೈಬಿಟ್ಟು ಮೇಲಾಧಿಕಾರಿಗಳಿಗೆ, ಯಾರೋ ಸಂಘಟಿತಕಾರರು ಅಥವಾ ಪತ್ರಿಕಾ ಮಾಧ್ಯಮದವರು ಮೇಲಾಧಿಕಾರಿಗಳಿಗೆ ತೊಂದರೆ ಕೊಡಬಾರ್ದಂತೇಳಿ ನಾನು ಎಲ್ಲರಿಗೆ ಕೈ ಮುಗಿದು ಜೈ ಭೀಮ ನಮನಗಳನ್ನು ಸಲ್ಲಿಸುತ್ತೇನೆ.